ಮಕ್ಕಳ, ನಾನು JGM ಅಕಾಡೆಮಿಯ ಮ್ಯಾಥಮೆಟಿಕ್ಸ್ ಟೀಚರ್ KM ಪ್ರಶಾಂತ್ ಬಾಬು. ನಾವು SLCಯ ಒಂದು ಸೀರೀಸನ್ನು ಶುರು ಮಾಡಿದ್ದೀವಿ. ಅಂದರೆ SLCಯಲ್ಲಿ ಕಡ್ಡಾಯವಾಗಿ ಕೇಳುವಂತಹ ಪ್ರಶ್ನೆಗಳು. ಈ ವಿಡಿಯೋಗಳನ್ನು ನೀವು ಫಾಲೋ ಮಾಡ್ತಾ ಹೋದರೆ ಯೂಟ್ಯೂಬಲ್ಲಿ ಖಂಡಿತವಾಗ್ಲೂ ಸತತವಾಗಿ 28 ದಿನದಿಂದ 30 ದಿನಗಳು ಅಂತಲೇ ತಿಳ್ಕೊಳ್ಳಿ, ಅಥವಾ 28 ದಿನಗಳೇ ಆಗಿರ್ಬೋದು. ನಿಮಗೆ 50ರಿಂದ 60 ಸ್ಕೋರ್ ಮಾಡೋದಕ್ಕೆ ಅತಿ ಸುಲಭ ಅನಿಸುತ್ತೆ. ಆಯಿತಾ? ಯಾವುದು ನಾವು ಕಳೆದ ವಿಡಿಯೋಲ್ಲಿ ಎಲಿಮಿನೇಷನ್ ಮೆಥಡನ್ನು ಮಾಡಿದ್ವಿ. ಇಲ್ಲಿ nth ಟರ್ಮನ್ನು ಮಾಡ್ತಾ ಇದ್ದೀವಿ. ಹಂಗೆ ಮುಂದೆ ಹೋಗ್ತಾ SN ಟರ್ಮು ಅಂದರೆ SN ಫಾರ್ಮುಲಾ ಉಪಯೋಗಿಸಿ, ಇದು AN ಫಾರ್ಮುಲಾ. ಈ ರೀತಿಯಾಗಿ ಸತತವಾಗಿ 28 ದಿನಗಳ ಕಾಲ 28 ವಿಡಿಯೋಸ್ಗಳನ್ನು ನಾವು ಹಾಕ್ತಾ ಹೋಗ್ತೀವಿ. ನೋಡಿ ಮಕ್ಕಳ, ನಾವು JGM ಅಕಾಡೆಮಿ ಬೆಂಗಳೂರು ಮತ್ತು ಬೆಳ್ಳೂರು ಕ್ರಾಸ್ ಇವೆರಡು ಕಡೆನೂ ಆಫ್ಲೈನ್ ನಡೆಯುತ್ತೆ, ಮತ್ತು ನಮ್ಮಲ್ಲಿ ಆನ್ಲೈನ್ ಕೂಡ ಇದೆ. ಆನ್ಲೈನ್ ಕೂಡ ನೀವು ಜಾಯ್ನ್ ಆಗ್ಬೋದು. ಆಯಿತಾ? ಬೆಳ್ಳೂರು ಕ್ರಾಸ್ ಅಂದರೆ ನಾಗಮಂಗಲ ತಾಲೂಕು, ಮಂಡ್ಯ ಡಿಸ್ಟ್ರಿಕ್ಟ್. ಮತ್ತು ಹೆಚ್ಚಿನ ಮಾಹಿತಿಗಳಿಗೆ ನೀವು ಕೆಳಗಿನ ದೂರವಾಣಿಯ ಸಂಖ್ಯೆಗಳಿಗೆ ಕರೆ ಮಾಡಿ ವಿಷಯಗಳನ್ನು ತಿಳ್ಕೊಬೋದು. ನೆಕ್ಸ್ಟು ಇಲ್ಲಿ ನೋಡಿ, ನಾವು ಬೇಸಿಗೆ ಶಿಬಿರ ಅಂದರೆ SLCಯ ಬೇಸಿಗೆ ಶಿಬಿರ ಯಾರಿಗೆ 9th-ಇಂದ 10th ಹೋಗುವಂಥವ್ರಿಗೆ, ಆಯಿತಾ, ಅವರಿಗೆ 2 ತಿಂಗಳುಗಳ ರಜೆ ಇರುತ್ತೆ. ಅಂದರೆ ಏಪ್ರಿಲ್ 5ನೇ ತಾರೀಕಿಂದ ಮೇ 30ನೇ ತಾರೀಕುವರೆಗೂ ನಾವೇನು ಮಾಡ್ತೀವಿ ಅಂದರೆ SLCಯ ಎಲ್ಲ ಪೋರ್ಷನ್ಸ್ಗಳನ್ನು, ಅಂದರೆ ಸೈನ್ಸು, ಮ್ಯಾಥ್ಸು, ಸೋಷಲ್ ಸೈನ್ಸು, ಈ ಮೂರನ್ನು ಫುಲ್ಲಾಗಿ ಮಾಡ್ತೀವಿ. ಕನ್ನಡ ಗ್ರಾಮರು, ಇಂಗ್ಲೀಷ್ ಗ್ರಾಮರು ಮತ್ತು ಹಿಂದಿ ಗ್ರಾಮರನ್ನು ಮಾತ್ರ ಮಾಡ್ತೀವಿ. ಈ 6 ಸಬ್ಜೆಕ್ಟ್ಗಳನ್ನು ನೀವು SLCಗೆ ಹೋಗೋಕ್ಕಿಂತ ಮುಂಚೆನೇ ಕಲಿತ್ರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಒಳ್ಳೆ ಮಾರ್ಕ್ಸನ್ನು ಸ್ಕೋರ್ ಮಾಡೋದಕ್ಕೆ ನಿಮಗೆ ತುಂಬ ಭಾಳವಾಗಿ ಹೆಲ್ಪ್ ಆಗುತ್ತೆ ಮಕ್ಕಳ. ಈ ಲಿಂಕನ್ನು ನೀವು ನೋಡಿದ ತಕ್ಷಣ ಆ ವಿಡಿಯೋಗಳನ್ನು ನೀವು ಆ ಲಿಂಕನ್ನು ಯಾರಿಗೆ ಉಪಯೋಗ ಆಗುತ್ತೋ ಅವರುಗಳಿಗೆ ಇದನ್ನು ಶೇರ್ ಮಾಡಬೇಕು ಅಂತ ನನ್ನ ವಿನಂತಿ. ಆಯಿತಾ ಮಕ್ಕಳ? ಈಗ ನೋಡಿ, ಇಲ್ಲಿ ಏನಾಗುತ್ತೆ, ನಾನಿವಾಗ nth ಟರ್ಮಿನ ಫಾರ್ಮುಲಾದ್ರ ಬಗ್ಗೆ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀನಿ. ಈಗ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಫೈಂಡ್ ದ 15th ಟರ್ಮ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ 3, 8, 13 ಸೋ ಆನ್. ಇಲ್ಲಿ ಏನಾಗಬೇಕು ಅಂದರೆ ಫಸ್ಟು AN ಫಾರ್ಮುಲಾ ಗೊತ್ತಿರಬೇಕು. AN = A ಪ್ಲಸ್ ಆಫ್ n - 1 × D. AN ಅಂದರೆ nth ಟರ್ಮ್, A ಅಂದರೆ ಫಸ್ಟ್ ಟರ್ಮ್, n ಅಂದರೆ ನಂಬರ್ ಆಫ್ ಟರ್ಮ್ಸ್, ಮತ್ತು D ಅಂದರೆ ಕಾಮನ್ ಡಿಫ್ರೆನ್ಸ್. ಇಲ್ಲಿ ಏನೇನಿದೆ ಅದನ್ನು ಬರ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ. A = ಏನು? 3. D = 8 - 3 = 5. ಆಮೇಲೆ n = 15. A 15 = ಕ್ವಶನ್ ಮಾರ್ಕ್. AN ಅಂದರೆ A 15 ನೋಡಿ, n ಜಾಗದಲ್ಲಿ 15 ಹಾಕಿದ್ದೀನಿ, A ಜಾಗದಲ್ಲಿ 3 ಹಾಕಿ. 15 - 1 × D 5. A 15 will be equal to 3 plus of 14 × 5. A 15 will be equal to 3 plus of 70 = 73. A 15 = 73. ಆಯಿತಾ? ನೋಡಿ ಮಕ್ಕಳ, ಅಂದರೆ ಇಲ್ಲಿ ಕೊಟ್ಟಿರುವಂಥ APಯ ಎನ್ನೇ ಅಂದರೆ 15 ಟರ್ಮ್, 15th ಟರ್ಮ್ ಏನು ಅನ್ನೋದನ್ನು ಇಲ್ಲಿ ಕಂಡುಹಿಡಿದು ತೋರಿಸಿದ್ದೀನಿ. ಅದೇ ರೀತಿ ಇವಾಗ ಇನ್ನೊಂದು ಉದಾಹರಣೆಯನ್ನು ಮಾಡೋಣ, ಇನ್ನೊಂದು ಎಕ್ಸಾಂಪಲನ್ನು. ಏನು? ಫೈಂಡ್ ದ 10th ಟರ್ಮ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ 2, 7, 12 ಸೋ ಆನ್. ಏನಾಗುತ್ತೆ? AN = A ಪ್ಲಸ್ ಆಫ್ n - 1 × D ಆದರೆ ಏನಾಗುತ್ತೆ? ಇಲ್ಲಿ A ವ್ಯಾಲ್ಯೂ 2, ಆಮೇಲೆ D ವ್ಯಾಲ್ಯೂ ಏನಾಗುತ್ತೆ? 7 - 2 5, ಆಮೇಲೆ n ವ್ಯಾಲ್ಯೂ ಏನಾಗುತ್ತೆ? 10. A 10 = ಕ್ವಶನ್ ಮಾರ್ಕ್. ನಾವು ಈಗ A 10 n ಜಾಗದಲ್ಲಿ 10 ಹಾಕ್ತೀನಿ, A ಜಾಗದಲ್ಲಿ 2 ಹಾಕ್ತೀನಿ. 2 ಪ್ಲಸ್ ಆಫ್ 10 - 1 × D 5. ಸೊ A 10 = 2 ಪ್ಲಸ್ ಆಫ್ 9 × 5.
ಸೊ A10 is equal to 2 plus of 45. A10 is equal to 47 ಮಕ್ಕಳ. ಅರ್ಥ ಆಯ್ತಾ? ನೋಡಿ, AN ಮೇಲೆ ಎಷ್ಟು ಸುಲಭವಾಗಿ ನಾವು ಸಮ್ಸ್ಗಳನ್ನು ಮಾಡ್ಬೋದು ಅನ್ನೋದನ್ನು ಮಾಡಿ. ನೀವೇನು ಮಾಡಬೇಕು ಅಂದರೆ ಈ ವಿಡಿಯೋಗಳನ್ನು ನೋಡ್ತಾ ಇರ್ಬೇಕಾದ್ರೆ ಒಂದು ಬುಕ್ಕನ್ನು ತೆಕ್ಕೊಳ್ಳಿ ಮತ್ತು ಪೆನ್ನನ್ನು ತಗೊಂಡು ನನ್ನ ಜೊತೆಗೇನೆ ಸಮ್ಗಳನ್ನು ಮಾಡೋದಕ್ಕೆ ಶುರು ಮಾಡಿ. ನಿಮಗೆ ಆವಾಗ ಭಾಳ ಸುಲಭ ಆಗುತ್ತೆ ಮಕ್ಕಳ. ಬನ್ನಿ ಮಕ್ಕಳ, ನೆಕ್ಸ್ಟ್ ಎಕ್ಸಾಂಪಲನ್ನು ನೋಡೋಣ. ಫೈಂಡ್ ದ 30th ಟರ್ಮ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ 10, 7, 4, so on. ಏನಾಗುತ್ತೆ? AN is equal to A plus of n minus 1 into D. ಆಯಿತಾ? ಈಗ ಏನಾಗುತ್ತೆ? 10 A is equal to 10 ಅಂತ ಬರುತ್ತೆ. ಆಮೇಲೆ D is equal to ಏನಾಗುತ್ತೆ? D is equal to, ನೋಡಿ ನಾನು ಡೈರೆಕ್ಟಾಗಿ ಬರ್ಕೋತಾ ಇದ್ದೀನಿ. ಇವಾಗ ಇಲ್ಲಿರೋದನ್ನು ಇಲ್ಲಿ ಬರ್ಕೊಳ್ದೆ ಹಂಗೆ ಡೈರೆಕ್ಟಾಗಿ ನೋಡಿ ಬರ್ಕೋತಾ ಇದ್ದೀನಿ. A ಫಸ್ಟ್ ಟರ್ಮ್ ಏನಾಗುತ್ತೆ? 10. D is equal to 7 minus 10 minus 3. ಆಮೇಲೆ ನೆಕ್ಸ್ಟ್ ಏನು ಬರ್ಕೋಬೇಕು ನಾನು? D ವ್ಯಾಲ್ಯೂ ಆದಮೇಲೆ ನನಗೆ n ವ್ಯಾಲ್ಯೂ ಬೇಕು. n ವ್ಯಾಲ್ಯೂ 30. A30 is equal to question mark. A30 will be equal to A ಅಂದರೆ 10 ಪ್ಲಸ್ n ಅಂದರೆ ಏನಾಗುತ್ತೆ? 30 ಮೈನಸ್ 1 ಇಂಟು D. D ವ್ಯಾಲ್ಯೂ ಎಷ್ಟು? -3. ಸೊ A30 will be equal to 10 plus of 29 into -3. So A30 will be equal to 10 minus 87 is equal to -77. So A30 will be equal to -77. ನೋಡಿ, 77. ಅರ್ಥ ಆಯ್ತಲ್ಲ ಮಕ್ಕಳ? ನೋಡಿ ಎಷ್ಟು ಸುಲಭವಾಗಿ ಈ ಸಮ್ಮನ್ನು ಬಿಡಿಸ್ಬೋದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಏನಂದರೆ ರಿಪೀಟೆಡ್ ಪ್ರಾಕ್ಟೀಸ್ ಬೇಕು. ಯಾವಾಗಲೂ ನಿಮಗೆ ಫಾರ್ಮುಲಾ ಗೊತ್ತಿದ್ರೂ ಪರವಾಗಿಲ್ಲ, ಸ್ಟಾರ್ಟಿಂಗ್ ಫಾರ್ಮುಲಾ ಮರೆಯೋದನ್ನು ಬರಿಬೇಡಿ. ಅದನ್ನು ಬರಿಬೇಕಾದ್ರೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅದನ್ನು ಬಾಯಲ್ಲಿ ಉಚ್ಚರಿಸೋದನ್ನು ಮರಿಬೇಡಿ. ಅಂದರೆ ಪ್ರನೌನ್ಸ್ ಮಾಡಿಕೊಂಡು ಬರಿಬೇಕು. ಆವಾಗ ಖಂಡಿತವಾಗ್ಲೂ ನಿಮ್ಮ ಮೈಂಡ್ಗೆ ಅದು ರೆಕಾರ್ಡ್ ಆಗುತ್ತೆ. ಆಮೇಲೆ ಏನಾಗ್ಬೋದು? ಕರೆಕ್ಟಾಗಿ ಮಾಡೋಕ್ಕೆ ಶುರುವಾಗ್ತೀರಾ. ಗೊತ್ತಾಯ್ತಾ? ಇವಾಗ 4ನೇ ಎಕ್ಸಾಂಪಲ್ ನೋಡೋಣ. ಫೈಂಡ್ ದ 15th ಟರ್ಮ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ 2, 7, 12 so on. ಇಲ್ಲಿ AN is equal to A plus of n minus 1 into D. ಅರ್ಥ ಆಯ್ತಾ? ಆಮೇಲೆ 2, 7, 12 so on. A ವ್ಯಾಲ್ಯೂ 2, D ವ್ಯಾಲ್ಯೂ 7 minus 2 is equal to 5. ಆಮೇಲೆ n ವ್ಯಾಲ್ಯೂ ಏನಾಗುತ್ತೆ? 15. n ವ್ಯಾಲ್ಯೂ 15 ಆಗುತ್ತೆ. A15 is equal to question mark. ಏನಾಗುತ್ತೆ? ನೆಕ್ಸ್ಟು A15 is equal to 2 plus of 15 minus 1 into D. D ವ್ಯಾಲ್ಯೂ ಎಷ್ಟು? 5. ಸೊ A15 is equal to 2 plus of 14 into 5. ಆಯಿತಾ? ಇಲ್ಲಿ 2 plus of 70 is equal to 2 plus 70, 72. A15 is equal to 72 ಮಕ್ಕಳ. ಇಷ್ಟು ನೋಡಿ ಎಷ್ಟು ಸುಲಭವಾಗಿ ಅರ್ಥ ಮಾಡ್ಕೋಬೋದು ಮಕ್ಕಳ. ನೋಡಿ, ಇದನ್ನು AN ಅನ್ನು ಒಂದು 4 ಉದಾಹರಣೆಯನ್ನು ನಾನು ಮಾಡಿದ್ದೀನಿ. ಈಗ ನೆಕ್ಸ್ಟ್ ವಿಡಿಯೋಲ್ಲಿ SN ಫಾರ್ಮುಲಾ ಬರುತ್ತೆ. ಆಯಿತಾ? SN ಫಾರ್ಮುಲಾ ಬಗ್ಗೆ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡಿ, ನಮ್ಮ ಯೂಟ್ಯೂಬ್ ಚಾನಲಿನ ಲಿಂಕ್ ಇದು. ಯೂಟ್ಯೂಬ್ ಚಾನಲನ್ನು ನಮ್ಮ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬನ್ನು ಮಾಡಿ. ನೆಕ್ಸ್ಟು ನಮ್ಮ ಆ್ಯಪಿನ ಲಿಂಕು ನಮ್ಮ ಯೂಟ್ಯೂಬ್ ಚಾನಲಿನ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಆ್ಯಪಿನ ಲಿಂಕನ್ನು ಕೊಟ್ಟಿರ್ತೀವಿ. ಅಲ್ಲಿ ಹೋಗಿ ನಮ್ಮ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಅದು ಪ್ಲೇಸ್ಟೋರ್ಗೆ ಡೈರೆಕ್ಟಾಗಿ ಕನೆಕ್ಟ್ ಆಗುತ್ತೆ. ಅದನ್ನೇನಾಗುತ್ತೆ, ಅಲ್ಲಿಂದ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದಮೇಲೆ ನೀವು ಅದನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೆ ಆಯಿತು, ನಮ್ಮ ಆ್ಯಪಲ್ಲಿ ಇರುವಂಥ ವೀಡಿಯೋಸ್ಗಳನ್ನೆಲ್ಲ ನೀವು ವ್ಯೂ ಮಾಡ್ಬೋದು. ಆಮೇಲೆ ನೋಡಿ, ನಾವು ಏಕಲವ್ಯ ನವೋದಯ ಬ್ಯಾಚ್ ಅಂತ ಹೇಳಿಬಿಟ್ಟು ಒಂದು ಶುರು ಮಾಡಿದ್ದೀವಿ. ಈಗಾಗಲೇ ನಡೀತಾ ಇದೆ. ಇದು ಏನು ಅಂದರೆ,
ಈ ನವೋದಯ ಎಕ್ಸಾಮನ್ನು 5ನೇ ಕ್ಲಾಸಿಂದ 6ನೇ ಕ್ಲಾಸ್ಗೆ ಹೋಗುವಂಥ ವಿದ್ಯಾರ್ಥಿಗಳು ಏನು ನವೋದಯ ಎಕ್ಸಾಮ್ ಒಂದು ಎಕ್ಸಾಮನ್ನು ಬರೀಬೇಕು, ಆ ಎಕ್ಸಾಮಿಗೆ ಯಾವ ರೀತಿಯಾಗಿ ಪ್ರಶ್ನೆಗಳು ಕೇಳ್ತಾರೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಅದನ್ನು ಸುಲಭವಾಗಿ ಯಾವ ರೀತಿಯಾಗಿ ಬಿಡಿಸ್ಬೋದು, ಸಾಲ್ವ್ ಮಾಡ್ಬೋದು ಅನ್ನೋದನ್ನು ನಾವು ಹೇಳ್ಕೊಡ್ತೀವಿ. ಇದು ಆನ್ಲೈನ್ ಬ್ಯಾಚನ್ನು ಆಫ್ಲೈನ್ ಬ್ಯಾಚ್ ನಡೀತಾ ಇದೆ. ಈಗ ವೀಕೆಂಡ್ ಬ್ಯಾಚಸ್ಗಳು ಮತ್ತು ಆನ್ಲೈನ್ ಬ್ಯಾಚಸ್ಗಳು ಇವೆಲ್ಲ ಶುರುವಾಗುತ್ತೆ. ಇದಕ್ಕೂ ಕೂಡ ನೀವು ಬಂದು ಸೇರ್ಕೋಬೇಕು. ನಮ್ಮಲ್ಲಿ ರಿಸಲ್ಟ್ ಓರಿಯೆಂಟೆಡ್ ನೋಡಿ, ನಾವೆಲ್ಲ ಎಕ್ಸಸೈಸ್ ಕ್ವಿಝನ್ನು ಮಾಡ್ತೀವಿ ಮತ್ತು ವಿಡಿಯೋ ಲೆಕ್ಚರ್ಸು, ಚಾಪ್ಟರ್ ವೈಸ್ ಟೆಸ್ಟ್ಗಳನ್ನು ಕೊಡೋದಾಗಲಿ ಪ್ರತಿಯೊಂದನ್ನು ಆಗುತ್ತೆ. ದಿನ ಒಂದು ವೀಡಿಯೋಗಳನ್ನಾದರೂ ಅಪ್ಲೋಡ್ ಆಗ್ತಾ ಇರುತ್ತೆ. ನೀವು ನೋಡ್ಕೋಬೋದು, ಯೂಟ್ಯೂಬ್ ಚಾನಲನ್ನು ನೋಡ್ಕೋಬೋದು, ನಮ್ಮ ಆ್ಯಪಲ್ಲೂ ಕೂಡ ನೀವು ನೋಡ್ಕೋಬೋದು. ಗೊತ್ತಾಯ್ತಾ ಮಕ್ಕಳ? ನೆಕ್ಸ್ಟು ಈ ದೂರವಾಣಿಗೆ ಸಂಖ್ಯೆಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಗಳನ್ನು ನೀವು ಪಡ್ಕೋಬೋದು. ಧನ್ಯವಾದಗಳು ಮಕ್ಕಳ.